ಫಸ್ಟ್ ಸತಿ ಬಂದಾಗ ಅಕ್ಕಿ ತಗೊಬಂದಿದೆ. ಡೈಲಿ 100 ರೂಪಾಯಿನ ಅಂಗಡಿ ದುಡ್ಡು ಎತ್ತಿ ಹಾಕ್ತಿದೆ ಗಲ್ಕೆ ಮಾಡ್ಕೊಂಡು. ಇಲ್ಲಿಗೆ ಬಂದಾಗ ಅಕ್ಕಿ ತಪ್ರ ಏನಾದ್ರು ತಂದು ಕೊಡವ ಅಂತ ಅಲ್ಲಿರೋದನ್ನ ನೋಡಿ ಅಲ್ಲೇ ಕೆಲಸ ಮಾಡೋ ಹುಡುಗ ಅದು ಎತ್ಬಿಟ್ಟ ಡಬ್ಬಿ. ಅವಾಗ ನೋಡಿದ್ರೆ ಗೋಲ್ಕದಂಗ ದುಡ್ಡಿಲ್ಲ. 15 ದಿನ ಆದ್ಮೇಲೆ ಆಕ್ಸಿಡೆಂಟ್ ಆಯ್ತು ಅವನಿಗೆ. ಅವನೇ ಎತ್ಕೊಂಡಿದ್ದು. ಅವನಿಗೆ ಆಕ್ಸಿಡೆಂಟ್ ಆಯ್ತು. ಇಲ್ಲಿ ತಿರ್ಗಾ ಇನ್ನೊಂದ್ಸರಿ ಕೇಳಿದೆ ಬಾ ದೇವಸ್ಥಾನಕ್ಕೆ ಹೋಗು ಅಂತ. ಅವ್ನ್ ಕರ್ಕೊಂಡ್ ಬಂದಿದ್ದ ಒಬ್ಬ ಹುಡುಗ ಇದೇ ದೇವಸ್ಥಾನಕ್ಕೆ. ಅವನಿಗೂ ಆಕ್ಸಿಡೆಂಟ್ ಆಯ್ತು. ತಪ್ಪು ಮಾಡಿದ್ರೆ ಅದ್ರಾಗೂ ಆಗುತ್ತೆ ಅಂತ ಹೇಳ್ತೀಯ. ನೋಡಿ ದಯವಿಟ್ಟು ಹಿಂಗೆ ಯಾವ ಥರ ಈ ಬಡಪಾಯಿಗಳು ಕೆಲಸ ಮಾಡ್ತಾವ. ನೀವು ಕೆಲಸ ಸೇರ್ಕೊಂಡ್ರೆ ಕಳ್ತನ ಮಾಡೋದು ಬಿಡಿ. ಅಲ್ಲಿ ಕಳ್ತನ ಮಾಡಿ ಯಾಕಂದ್ರೆ ನೀವು ಉಂಡಿದ್ದ ಜಾಕ ನೀವು ಮೋಸ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ತಮ್ಮ ನೋಡಿ ಎಷ್ಟು ಬೇಜಾರಾಗಿ ಈಗ ಹುಷಾರಿಲ್ಲದೆ 10,000 ಕೊಟ್ಟಿದ್ದೆ ನಾನೇ. ಹುಷಾರ್ ಮಾಡ್ಕೊಂಡು ಕರ್ಕಬಾ ಅಂತ. ನಮ್ಗೆ ನಂಬಿಕೆ ದ್ರೋಹ ಮಾಡೋಲ್ಲ. ಮಾನವೀಯತೆ ಇಲ್ಲದವ್ರಿಗೆ ಹಿಂಗೆ ಅಹಂಕಾರ ಮಾಡೋದು ಆಗುತ್ತೆ. ನನ್ನ ತಮ್ಮ ಸಾಕ್ಷಿ. ಬಟ್ ಈ ಥರ ಯಾರು ಬಡಪಾಯಿಗಳು ಹೋಟ್ಲು ಮಾಡ್ಕೊಂಡು ದಯವಿಟ್ಟು ಅಲ್ಲಿ ಕೆಲಸ ಸೇರ್ಕೊಂಡಂತ ದಯವಿಟ್ಟು ಅಲ್ಲಿ ಕಳ್ತನ ಮಾಡೋದು ಬಿಟ್ಟು ಸುಳ್ಳೋದು ಬಿಟ್ಟು ನಿಮ್ಮ ಜೀವನ ಮಾಡ್ಕೊಂಡೋಗಿ ಅವ್ರನ್ನ ಉದ್ಧಾರ ಮಾಡಿ ನಾನು ನಿಮ್ಮನ್ನು ಕೇಳ್ಕೊಳೋದು ಇರೋದಾ. ಬಾ ಫ್ರೆಂಡ್ಸ್ ನೋಡ ಅವನೇ ಮಿಸ್ತ್ರಿ. ಮಿಸ್ತ್ರಿ ಒಣಕಂ ಬಂಡ್ರ ಅವನೇ ಕುಂತ್ಕೆ ಬಂದು ಪುಣ್ಯಾತ್ಮ. ನೀನು ನೋಡ್ಬೇಕಂತೀವಿ ಬಾರ ದೇವಸ್ಥಾನ ಕಟ್ಟಿರಲ್ಲ ಇಲ್ಲಿ ಬಂದು ಬಾರ ನಿಂದ ಬೇಡ ಅಲ್ಲ ಅವನು